ಹಲೋ ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೇರ್. ನಮ್ಮ ಹಿಂದಿನ ಅಧಿವೇಶನದಲ್ಲಿ ನಾವು ಬಹುಪದಗಳು, ಬಹುಪದಗಳ ವಿಧಗಳು ಮತ್ತು ಏಕಪದಗಳು, ದ್ವಿಪದಗಳು, ತ್ರಿಪದಿಗಳು ಮತ್ತು ಬಹುಪದದ ಪದವಿಗಳ ಬಗ್ಗೆ ಕಲಿತಿದ್ದೇವೆ. ಈ ಅಧಿವೇಶನದಲ್ಲಿ ನಾವು ಬಹುಪದದ ಸೊನ್ನೆಯ ಬಗ್ಗೆ ಕಲಿಯುತ್ತೇವೆ. ವಿಷಯಕ್ಕೆ ಹೋಗುವ ಮೊದಲು ನಾವು ಕೆಲವು ಅಂಶಗಳನ್ನ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಒಂದು ಹಂತದಲ್ಲಿ ಬಹುಪದೋಕ್ತಿಯ ಮೌಲ್ಯ ಏನು ಎಂದು ನಿಮಗೆ ತಿಳಿದಿದೆಯೇ? ಬಹುಪದದ ಮೌಲ್ಯವನ್ನ ಕಂಡುಹಿಡಿಯುವುದು ಹೇಗೆ ಅಂತ ನಿಮ್ಗೆ ತಿಳಿದಿದೆಯೇ? ಕಲಿಕೆಯ ಉದ್ದೇಶಗಳು. ಈ ಅಧಿವೇಶನವನ್ನ ಪೂರ್ಣಗೊಳಿಸಿದ ನಂತರ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಒಂದು ಹಂತದಲ್ಲಿ ಬಹುಪದದ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳಿ. ಒಂದು ಹಂತದಲ್ಲಿ ಬಹುಪದದ ಮೌಲ್ಯವನ್ನ ಕಂಡುಹಿಡಿಯಿರಿ. ಬಹುಪದದ ಶೂನ್ಯವನ್ನ ಹುಡುಕಿ. ಶೇಷ ಪ್ರಮೇಯ, ಅಂಶ ಪ್ರಮೇಯ. ಕೀವರ್ಡ್ಗಳು. ಬಹುಪದಗಳು, ಶೂನ್ಯ ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿ, ರೇಖೀಯ ಬಹುಪದೋಕ್ತಿ, ಶೇಷ ಪ್ರಮೇಯ, ಅಂಶ ಪ್ರಮೇಯ. ನಮ್ಮ ಹಿಂದಿನ ಅಧಿವೇಶನದ ಕೆಲವು ಅಂಶಗಳನ್ನ ನೆನಪಿಸಿಕೊಳ್ಳೋಣ. ಏಕಪದ. ಒಂದು ಪದವನ್ನ ಹೊಂದಿರುವ ಬಹುಪದವನ್ನ ಮೊನೋಮಿಯಲ್ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ 3x 4y x square, ಇತ್ಯಾದಿ. ದ್ವಿಪದ. ಎರಡು ಪದಗಳನ್ನ ಹೊಂದಿರುವ ಬಹುಪದವನ್ನ ದ್ವಿಪದ ಎಂದು ಕರೆಯಲಾಗುತ್ತೆ. ತ್ರಿಪದಿ. ಮೂರು ಪದಗಳನ್ನ ಹೊಂದಿರುವ ಬಹುಪದವನ್ನ ಟ್ರಿನೋಮಿಯಲ್ ಎಂದು ಕರೆಯಲಾಗುತ್ತೆ. ಬಹುಪದದ ಸೊನ್ನೆಗಳು ಮತ್ತು ಬಹುಪದೋಕ್ತಿಯ ಮೌಲ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಬಹುಪದದ ಮೌಲ್ಯ ಏನಾಗಿದೆ ಅಂದ್ರೆ x a ಆಗಿರುವಾಗ ಬಹುಪದ p of x ನ ಮೌಲ್ಯವು p of a ಆಗಿರುತ್ತೆ. p of a ಅನ್ನ x a ನಲ್ಲಿ ಬಹುಪದದ ಮೌಲ್ಯ ಎಂದು ಕರೆಯಲಾಗುತ್ತೆ. ಬಹುಪದದ ಶೂನ್ಯ pm 0 ಆಗಿದ್ರೆ ಬಹುಪದ px ನ ನೈಜ ಸಂಖ್ಯೆ m ಅನ್ನ ಶೂನ್ಯ ಎಂದು ಹೇಳಲಾಗುತ್ತೆ. ಇದನ್ನ x m ನಲ್ಲಿ px ನ ಮೌಲ್ಯ ಎಂದು ಕರೆಯಲಾಗುತ್ತೆ ಮತ್ತು m ಶೂನ್ಯವಾಗಿದ್ದರೆ pm 0 ಆಗಿರುತ್ತೆ. ಬಹುಪದದ ನಿರ್ದಿಷ್ಟ ಹಂತದಲ್ಲಿ ಮತ್ತು ಶೂನ್ಯದಲ್ಲಿ ಬಹುಪದದ ಮೌಲ್ಯವನ್ನ ಕಂಡುಹಿಡಿಯಲು ಕೆಲವು ಉದಾಹರಣೆಗಳನ್ನ ನೋಡೋಣ. ಉದಾಹರಣೆ 1. ನಾವು x 1 ಅನ್ನ px ನಲ್ಲಿ ಹಾಕಿದರೆ ತ್ರೀ ಎಂಬುದು x 1 ನಲ್ಲಿ px ನ ಮೌಲ್ಯವಾಗಿದೆ.
ಆದ್ರಿಂದ -2 ಎಂಬುದು x 2 ನಲ್ಲಿ px ನ ಮೌಲ್ಯವಾಗಿದೆ. ಉದಾಹರಣೆ 2. ಅಸ್ಥಿರಗಳಲ್ಲಿ ಸೂಚಿಸಲಾದ ಮೌಲ್ಯದಲ್ಲಿ ಪ್ರತಿಯೊಂದು ಬಹುಪದದ ಮೌಲ್ಯವನ್ನ ಕಂಡುಹಿಡಿಯಿರಿ. x 2 ನಲ್ಲಿ p of x ನ ಮೌಲ್ಯ x 4 ನಲ್ಲಿ p of x ನ ಮೌಲ್ಯ x 3 ನಲ್ಲಿ px -2x 12 ಅನ್ನ ಪರಿಗಣಿಸಿ. x 3 ನಲ್ಲಿ p of x ನ ಮೌಲ್ಯ p of 3 p of 1 ಎಂದ್ರೆ ಏನು? ಗಮನಿಸಿ. p of 1 0 ಎಂದು ನಾವು ಒಂದು ಬಹುಪದ p of x ಶೂನ್ಯ ಎಂದು ಹೇಳ್ತೇವೆ. ಅಂತೆಯೇ ನೀವು 5 ಎಂಬುದು r of x ನ ಸೊನ್ನೆಯೇ ಎಂದು ಪರಿಶೀಲಿಸಬಹುದು. ಅಲ್ಲಿ r of x x - 5. ಸಾಮಾನ್ಯವಾಗಿ ನಾವು ಒಂದು ಬಹುಪದದ p of x ನ ಶೂನ್ಯವು p of c 0 ಎಂಬ ಸಂಖ್ಯೆ c ಎಂದು ಹೇಳುತ್ತದೆ. ಬಹುಪದೋಕ್ತಿ x - 5 ರ ಶೂನ್ಯವನ್ನ 0ಗೆ ಸಮೀಕರಿಸುವ ಮೂಲಕ ಪಡೆಯಲಾಗುತ್ತೆ. ಅಂದ್ರೆ x - 5 0 ಇದು x 5 ಅನ್ನ ನೀಡುತ್ತೆ. ಮತ್ತು r of x 0 ಬಹುಪದೀಯ ಸಮೀಕರಣವಾಗಿದೆ ಮತ್ತು 5 ಬಹುಪದೀಯ ಸಮೀಕರಣದ ಮೂಲವಾಗಿದೆ. r of x 0. ಆದ್ರಿಂದ 5 ಬಹುಪದದ x - 5 ರ ಶೂನ್ಯವಾಗಿದೆ ಅಥವಾ ಬಹುಪದದ ಸಮೀಕರಣದ x - 5 0 ಮೂಲವಾಗಿದೆ. ಈಗ ಸ್ಥಿರ ಬಹುಪದೋಕ್ತಿ 8 ಅನ್ನ ಪರಿಗಣಿಸಿ. ಅದರ ಸೊನ್ನೆ ಏನೆಂದು ಹೇಳಬಲ್ಲರಾ? ಇದು ಯಾವುದೇ ಶೂನ್ಯವನ್ನ ಹೊಂದಿಲ್ಲ, ಏಕೆಂದರೆ 8x 0 ನಲ್ಲಿ ಯಾವುದೇ ಸಂಖ್ಯೆಯಿಂದ x ಅನ್ನ ಬದಲಿಸಿದರೆ ನಮಗೂ 8 ಸಿಗುತ್ತೆ. ಶೂನ್ಯವಲ್ಲದ ಸ್ಥಿರ ಬಹುಪದವು ಶೂನ್ಯವನ್ನ ಹೊಂದಿಲ್ಲ. ಸರಿ ವಿದ್ಯಾರ್ಥಿಗಳೇ, ಈಗ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕಲಾಗುತ್ತೆ. ಅದು ಶೂನ್ಯ ಬಹುಪದದ ಸೊನ್ನೆಗಳು ಯಾವುವು? ಪ್ರತಿ ನೈಜ ಸಂಖ್ಯೆಯು ಶೂನ್ಯ ಬಹುಪದದ ಶೂನ್ಯವಾಗಿರುತ್ತೆ.
ಬಹುಪದದ ಸೊನ್ನೆಗಳ ಕುರಿತು ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡೋಣ. ಉದಾಹರಣೆ, -4 ಮತ್ತು 4 ಬಹುಪದೋಕ್ತಿಯ x-4 ಸೊನ್ನೆಗಳೇ ಎಂಬುದನ್ನು ಪರಿಶೀಲಿಸಿ. ಪರಿಹಾರ p of x is equal to x-4 ಅನ್ನ ಬಿಡಿ. ಈಗ phi of 4 is equal to 4 minus 4 is equal to 0 ಆಯಿತು. phi of minus 4 is equal to minus 4 minus 4 is equal to minus 8 ಆಯಿತು. ಆದ್ರಿಂದ 4 ಬಹುಪದೋಕ್ತಿ x-4 ನ ಏಕೈಕ ಶೂನ್ಯ ಎಂದು ನಾವು ಹೇಳಬಹುದು. ಉದಾಹರಣೆಗೆ ಬಹುಪದದ ಸೊನ್ನೆಯನ್ನ ಹುಡುಕಿ. ಬಹುಪದದ ಶೂನ್ಯವನ್ನ ಕಂಡುಹಿಡಿಯುವುದು phi of x is equal to 0 ಗಾಗಿ ಸಮೀಕರಣವನ್ನ ಕಂಡುಹಿಡಿಯುವಂತೆ ಇರುತ್ತೆ. ಅಂದರೆ ರೇಖೀಯ ಬಹುಪದೋಕ್ತಿಯು ಒಂದೇ ಒಂದು ಶೂನ್ಯವನ್ನ ಹೊಂದಿದೆ. ಒಂದು ಉದಾಹರಣೆಯನ್ನ ನೋಡೋಣ. ಪರಿಹಾರ ಉಳಿದ ಪ್ರಮೇಯ ಮತ್ತು ಅಂಶ ಪ್ರಮೇಯದ ಹೇಳಿಕೆಯನ್ನ ಪರಿಶೀಲಿಸೋಣ. ಶೇಷ ಪ್ರಮೇಯ. q of x is equal to x minus a ಎಂದು ರೇಖೀಯ ಬಹುಪದೋಕ್ತಿ q of x ಇಂದ ಭಾಗಿಸಿದರೆ ಒಂದಕ್ಕಿಂತ ಹೆಚ್ಚು ಅಥವಾ ಸಮನಾಗಿರುವ ಯಾವುದೇ ಬಹುಪದಕ್ಕೆ ಈ ವಿಭಾಗದ ಶೇಷವು ಯಾವಾಗಲೂ q of a ಗೆ ಸಮನಾಗಿರುತ್ತೆ ಎಂದು ಶೇಷ ಪ್ರಮೇಯ ಹೇಳುತ್ತೆ. ಈ ಪ್ರಮೇಯವು ವಾಸ್ತವವಾಗಿ ವಿಭಜನೆಯನ್ನ ನಿರ್ವಹಿಸದೆ ಬಹುಪದದ ಶೇಷವನ್ನ ಕಂಡುಹಿಡಿಯುವಲ್ಲಿ ಬಹಳ ಸಹಾಯಕವಾಗಿದೆ. ಅಂಶ ಪ್ರಮೇಯ.
ಫ್ಯಾಕ್ಟರ್ ಥಿಯರಂ ಹೇಳುವಂತೆ ಎಫ್ ಆಫ್ ಎಕ್ಸ್ ಪದವಿಯ ಬಹುಪದೋಕ್ತಿ n ಗಿಂತ ಹೆಚ್ಚಿನ ಅಥವಾ 1ಕ್ಕೆ ಸಮನಾಗಿದ್ದರೆ ಮತ್ತು a ಯಾವುದೇ ನೈಜ ಸಂಖ್ಯೆಯಾಗಿದೆ, ಆಗ x ಮೈನಸ್ a ಎಫ್ ಆಫ್ a ವೇಳೆ ಎಫ್ ಆಫ್ x ನ ಅಂಶವಾಗಿದೆ ಈಸ್ ಈಕ್ವಲ್ ಟು 0. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಫ್ ಆಫ್ a ಇಸ್ ಈಕ್ವಲ್ ಟು 0 ಆಗಿದ್ದರೆ x ಮೈನಸ್ a ಎಫ್ ಆಫ್ x ನ ಅಂಶವಾಗಿದೆ ಎಂದು ನಾವು ಹೇಳಬಹುದು. ಈ ಪ್ರಮೇಯಗಳನ್ನ ನಮ್ಮ ಮುಂದಿನ ಅಧಿವೇಶನಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗುವುದು. ಅಷ್ಟೇ ಅಲ್ಲ, ನಾವು ಬಹುಪದಗಳ ಜ್ಯಾಮಿತೀಯ ಸಂಬಂಧವನ್ನ ಕಲಿತೇವೆ. ಅಲ್ಲಿ ನಾವು ನಂತರದ ತರಗತಿಗಳಲ್ಲಿ ಗ್ರಾಫ್ಗಳನ್ನ ಬಳಸಿಕೊಂಡು ಬಹುಪದಗಳ ಸೊನ್ನೆಗಳನ್ನ ತೋರಿಸಬಹುದು. ನೀವು ನೆನಪಿಡಬೇಕಾಗಿರೋ ಅಂಶಗಳು ಏನಂದ್ರೆ ಬಹುಪದದ ಶೂನ್ಯವು 0 ಆಗಿರಬೇಕಾಗಿಲ್ಲ. 0 ಬಹುಪದದ ಶೂನ್ಯವಾಗಿರಬಹುದು. ಪ್ರತಿಯೊಂದು ರೇಖೀಯ ಬಹುಪದೋಕ್ತಿಯು 1 ಮತ್ತು ಕೇವಲ ಒಂದು ಶೂನ್ಯವನ್ನ ಹೊಂದಿರುತ್ತೆ. ಬಹುಪದವು ಒಂದಕ್ಕಿಂತ ಹೆಚ್ಚು ಸೊನ್ನೆಯನ್ನ ಹೊಂದಿರಬಹುದು.